ವೆಲ್ಕಮ್ ಟು ಸಿರ್ಪು ಕವಿತಾ ವ್ಲಾಗ್ಸ್. ನಮ್ಮ ವೀಕ್ ಡೇಸ್ ಎಲ್ಲ ಆಲ್ಮೋಸ್ಟ್ ಆರ್ ಸ್ಕೆಡ್ಯೂಲ್ಡ್. ಬೆಳಗ್ಗೆ ಎದ್ದು ರೆಡಿಯಾಗಿ ಆಫೀಸ್ಗೆ ಹೋಗಿ ವಾಪಸ್ ಬರೋಷ್ಟರಲ್ಲೇ ಒಂದಿನ ಎಲ್ಲ ಮುಗ್ದಿರುತ್ತೆ. ಮಕ್ಕಳಿಗಂತೂ ಸೇಮ್, ಅವರು ಅಷ್ಟೇ ಬೆಳಗ್ಗೆ ಎದ್ದು ರೆಡಿಯಾಗಿ ಸ್ಕೂಲ್ಗೆ ಹೋಗು, ಬಂದ ಮೇಲೆ ಹೋಮ್ವರ್ಕ್ ಮಾಡು, ತಿನ್ನು, ಮಲ್ಕೋ. ದಿಸ್ ಈಸ್ ಆರ್ ರೆಗ್ಯುಲರ್ ವೀಕ್ ಡೇಸ್. ಆದರೆ ವೀಕೆಂಡ್ಸ್ ನಮ್ಮ ಕೈಯಲ್ಲಿದೆ. ನಮ್ಮ ಈ ವೀಕೆಂಡ್ ಹೇಗಿತ್ತು ಗೊತ್ತಾ? ವೆರಿ ಸಿಂಪಲ್. ಪಾರ್ಕಿಗೆ ಹೋಗಿದ್ವಿ, ಒಂದು ಸ್ವಲ್ಪ ಹೊತ್ತು ಶಟಲ್ ಕಾಕ್ ಆಡಿದ್ವಿ. ನನ್ನ ಮಗನಿಗೆ ಇದು ಫಸ್ಟ್ ಟೈಮ್ ಅವನು ಈ ಥರ ದೊಡ್ಡ ಬ್ಯಾಟಲ್ಲಿ ಶಟಲ್ ಕಾಕ್ ಆಡ್ತಾ ಇರೋದು. ಅವನಿಗೆ ಅದು ಬರ್ತಾ ಇರಲಿಲ್ಲ, ಆದರೂ ಅವ್ನು ಬಿಡ್ತಾ ಇರಲಿಲ್ಲ. ಅವನಿಗಿನ್ನೂ ಇದು ಫಸ್ಟು, ಅವನಿಗೆ ಕಲಿಸೋಣ ಅಂತಲೇ ನಾವು ಕರ್ಕೊಂಡೋಗಿದ್ದಿದ್ದು. ಬಟ್ ಅಲ್ಲಿ ಪಕ್ಕದಲ್ಲಿ ಆಡ್ತಿರೋರು ಅವರೆಲ್ಲ ದೊಡ್ಡವರು ಆಡ್ತಾಯಿದ್ರೆ ಅವರು ಹೊಡೆಯೋ ಸ್ಪೀಡನ್ನ ನೋಡಿ ಇವನು ಅದೇ ಥರ ನಾನು ಹೊಡಿಬೇಕು ಅಂತ ವಿತೌಟ್ ಬೇಸಿಕ್ಸ್ ಫಸ್ಟ್ ಸ್ಟೆಪ್ಗೆ ಜಂಪ್ ಮಾಡ್ತಿದ್ದ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಸೊ ಎಲ್ಲೋ ಒಂದು ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಬೇಕು. ಅರೌಂಡ್ 30 to 40 ಮಿನಿಟ್ಸ್ ಇದರಲ್ಲೇ ಕಳೆದ್ಬಿಟ್ವಿ. ಎಲ್ಲಕ್ಕಿಂತ ದೊಡ್ಡ ಗಿಫ್ಟ್ ಏನು ಅಂದರೆ ನಾವು ನಮ್ಮ ಟೈಮ್ನ ಅವ್ರಿಗೆ ಕೊಡೋದು. ನಾವು ಈ ಥರ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅವ್ರಿಗೆ. ಅದಾದಮೇಲೆ ನೆಕ್ಸ್ಟು ಅವನ ಫೇವ್ರೇಟು ಬ್ಯಾಟ್ ಬಾಲ್. ಸ್ವಲ್ಪ ಪ್ರಾಕ್ಟೀಸ್ ಇರೋದ್ರಿಂದ ಚೆನ್ನಾಗಿ ಆಡ್ತಿದ್ದ. ಅವನು ಹೊಡೆದಿದ್ದ ಶಾಟ್ಗೆ ಬಾಲ್ ಏನಾದ್ರು ತುಂಬ ದೂರ ಹೋಗ್ಬಿಟ್ರೆ ಸಾಕತ್ತು ಖುಷಿ ಪಡ್ಕೊಂಬಿಡ್ತಿದ್ದ. ಆ್ಯಂಡ್ ಇದನ್ನೆಲ್ಲ ಅದು ಎಲ್ಲಿ ಕಲ್ತ್ಕೊಂಬಂದಿದ್ದಾನೋ ಗೊತ್ತಿಲ್ಲ. ಬಟ್ ಅವನು ಮಾತ್ರ ಯಾವಾಗಲೂ ಬ್ಯಾಟಿಂಗೇ ಆಡಬೇಕು ಅನ್ಕೋತಾನೆ. ಬಟ್ ಈ ಸತಿ ಸ್ವಲ್ಪ ಹೇಳಿ ಬೌಲಿಂಗು ಕೂಡ ಮಾಡಪ್ಪ ಅಂತ ಹೇಳಿ ಮಾಡಿಸಿದ್ವಿ. ಸೊ ಅಪ್ಪ ಮಗನೂ ಇಬ್ಬರು ಸ್ವಲ್ಪ ಹೊತ್ತು ಚೆನ್ನಾಗೆ ಆಟ ಆಡಿದ್ರು. ಆ್ಯಂಡ್ ಇದರಲ್ಲೆಲ್ಲ ಹೇಗೆ ಆಡಿದ್ರು ಏನು ಆಡಿದ್ರು ಅನ್ನೋಕ್ಕಿಂತ ದಿ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಟುಗೆದರ್, ಇದು ಬಹಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಯೂಶ್ವಲಿ ವೀಕ್ ಡೇಸಲ್ಲಿ ನಾವು ತುಂಬ ಬ್ಯುಸಿಯಾಗಿರ್ತೀವಿ. ಅವನು ಪಾಪ ನಮ್ಮನ್ನು ಕೇಳಕ್ಕೆ ಹೋಗೋದಿಲ್ಲ. ಅವನಿಗೇನಾದರೂ ಆಡಬೇಕು ಅಂತ ಅನಿಸಿದ್ರೆ, ಪಾಪ ಇವಾಗ ಸ್ವಲ್ಪ ಟೈಮ್ ಇದೆಯಾ, ಸ್ವಲ್ಪ ತಾಡೋಣವಾ ಅಂತ ಕೇಳ್ತಾನೆ. ನಾವಿಲ್ಲ ಅಂದರೆ ಫೋರ್ಸ್ ಮಾಡೋಕ್ಕೆ ಹೋಗೋದಿಲ್ಲ ಅಟ್ಲೀಸ್ಟ್. ಬಟ್ ವೀಕೆಂಡಲ್ಲಿ ಮಾತ್ರ ಗ್ರೌಂಡಿಗೆ ಕರ್ಕೊಂಡೋಗಿ, ಪಾರ್ಕಿಗೆ ಕರ್ಕೊಂಡೋಗಿ ಅಂತ ಮಾತ್ರ ಅದನ್ನು ಹೇಳ್ತಾನೆ. ಹೊರಗಡೆ ಬಂದಿದ್ದೀವಿ ಅಂತಂದರೆ ಚಾಟ್ಸ್ ಮ್ಯಾಂಡೇಟ್ರಿ. ತುಂಬ ದಿವಸದಿಂದ ಕೇಳ್ತಿದ್ದ ಪಿಜ್ಜಾ ಬೇಕು ಅಂತ. ನಮ್ಮ ಮನೇಲಿ ಪಿಜ್ಜಾ ತುಂಬಾ ರೇರ್. ಎಷ್ಟು ರೇರ್ ಅಂದರೆ ವರ್ಷಕ್ಕೆ ಒಂದು 3 ರಿಂದ 4 ಸತಿ ತಿಂದಿದ್ರೆ ಅದೇ ಜಾಸ್ತಿ. ಸೊ ಪಾರ್ಕ್ ಹತ್ರನೇ ಇರೋವಂತಹ ಡಾಮಿನೋಸ್ಗೆ ಹೋದ್ವಿ. ಅಲ್ಲಿ ಅವರು ನ್ಯೂಲಿ ಲಾಂಚ್ ಮಾಡಿದ್ದಾರೆ ಚಿಕನ್ ಮ್ಯಾಕ್ಸ್ ಅಂತ. ಸೊ ಅದನ್ನು ಟ್ರೈ ಮಾಡಿದ್ವಿ. ಫಸ್ಟ್ ಲುಕ್ಕಲ್ಲಿ ಮಧ್ಯದಲ್ಲಿ ಕಾಣಿಸೋದೆಲ್ಲ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ. ಸೈಡಲ್ಲಿ ನೋಡಿದ್ರೆ ಬರೀ ಹಿಟ್ಟೇ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಬಟ್ ಅದು ಒಂದು ಸ್ಲೇಸ್ ತೆಗೆದಾಗ ಅದು ಈ ರೀತಿ ಇತ್ತು. ಚಿಕನ್ ಟಾಪಿಂಗ್ಸ್ ಆ್ಯಂಡ್ ಅದ್ರ ಮಧ್ಯೆ ಒಂದು ಚಿಕನ್ ಸ್ಟಫಿಂಗ್ನ ಇಟ್ಟಿದ್ರು, ಚೆನ್ನಾಗಿತ್ತು. ಅದ್ರ ಜೊತೆಗೆ ಗಾರ್ಲಿಕ್ ಬ್ರೆಡ್ ಆ್ಯಂಡ್ ಚಾಕ್ಲೇಟ್ ಲಾವಾ ಕೇಕ್ ಕೂಡ ತೊಗೊಂಡಿದ್ವಿ. ಆ್ಯಂಡ್ ವಾಪಸ್ ಬರಬೇಕಾದ್ರೆ ಅವನು ಹೇಳಿದ ಮಾತು, ಇವತ್ತು ನಾವು ಆಡಿದ್ದು ಪಿಜ್ಜಾ ತಿಂದಿದ್ದೆಲ್ಲ ಎಷ್ಟು ಚೆನ್ನಾಗಿತ್ತಲ್ಲಮ್ಮ ಅಂತ ಹೇಳ್ದ. ಅದಕ್ಕಿಂತ ಇನ್ನೇನು ಬೇಕಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಸಿರ್ಪು ಕವಿತಾ ವ್ಲಾಗ್ಸ್.